ಸೊ ಇದು 1ನೇ ಚಿತ್ರ, ಇದು 2ನೇ ಚಿತ್ರ, ಇದು 3ನೇ ಚಿತ್ರ, ಇದು 4ನೇ ಚಿತ್ರ ಅಂತ ಅಂದ್ಕೊಳ್ಳೋಣ. ಸೊ ಹಾಗಾದರೆ 1 ಮತ್ತು 2ನೇ ಚಿತ್ರದಲ್ಲಿ ಏನು ಚೇಂಜಸ್ ಆಗಿದೆ ಅಥವಾ ಸಂಬಂಧ ಇದೆ ಅಂತ ನೋಡೋದಾದರೆ ನೋಡ್ಬೋದು. ಈ ಒಂದು ಏನು ಕಪ್ಪು ಬಣ್ಣದ ಸರ್ಕಲ್ ಇದೆ, ಸೊ ಅದು ಒಂದು ಸ್ಟೆಪ್ಪು ಇಲ್ಲಿ ಮುಂದೆ ಬಂದಿರುವಂಥದ್ದು. ಅದೇ ರೀತಿಯಾಗಿ ಇಲ್ಲಿರುವಂಥದ್ದು ಒಂದು ಸ್ಟೆಪ್ಪು ಇಲ್ಲಿ ಮುಂದೆ ಬಂದಿದೆ. ಅದೇ ರೀತಿಯಾಗಿ ಈ ಒಂದು ಆಕೃತಿ ಈ ರೀತಿ ಮುಂದೆ ಬಂದಿದೆ. ಸೊ ಎಲ್ಲವೂ ಏನಾಗಿದೆ, ಒಂದೊಂದು ಸ್ಟೆಪ್ಪು ಈ ಒಂದು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮುಂದೆ ಬಂದಿರುವಂಥದ್ದು. ಓಕೆ, ಸೊ ಹಾಗಾದರೆ ನಾವು ಅದೇ ರೀತಿಯ ಸಂಬಂಧವನ್ನು ಏನು ಮಾಡಬೇಕು, ಈ 3ನೇ ಚಿತ್ರಕ್ಕೆ ನಾವು ಹೊಂದಿಸಿ ನೋಡಬೇಕು. ಸೊ ಹಾಗಾದರೆ ಇಲ್ಲಿರುವಂಥದ್ದು ರಂಧ್ರ ಏನು ಮಾಡಬೇಕು, ಇಲ್ಲಿ ಬರಬೇಕಲ್ವಾ. ಸೊ ಹಾಗಾದರೆ ಅದು ಎಲ್ಲೆಲ್ಲಿದೆ, ಓಕೆ 2ನೇ ಆಪ್ಷನಲ್ಲಿಲ್ಲ, 4ನೇ ಆಪ್ಷನಲ್ಲಿ ಸಹ ಇಲ್ಲ. ಆಮೇಲೆ ಸೊ ಹಾಗಾದರೆ ಇಲ್ಲಿರುವಂತಹ ಖಾಲಿ ಇರುವುದು ಇಲ್ಲಿ ಬರಬೇಕು. ಓಕೆ, ಅದೇ ರೀತಿಯಾಗಿ ಈ ಒಂದು ಚಿತ್ರದಲ್ಲಿರುವುದು ಇಲ್ಲಿ ಬರಬೇಕು. ಅಂದರೆ ಈ ಫೈನಲ್ ಇದು ಇಲ್ಲಿ ಬರಬೇಕು. ಸೊ ಅದು ಎಲ್ಲೆಲ್ಲಿದೆ ನೋಡೋದಾದರೆ ಆಪ್ಷನ್ ನಂಬರ್ 3ರಲ್ಲಿ ಇಲ್ಲ, ಸೊ ಆಪ್ಷನ್ ನಂಬರ್ 1ರಲ್ಲಿ ಇದೆ. ಓಕೆ, ಸೊ ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂತ ಅಂದರೆ ಆಪ್ಷನ್ ನಂಬರ್ 1. ಓಕೆ, 3 ಎದಕ್ಕೆ ತಪ್ಪಾಗಿತ್ತು ಅಂತಂದರೆ, ಸೊ ಇಲ್ಲಿ ನೋಡಿ ಈ ರಂಧ್ರಗಳು ಇಲ್ಲಿ ಬೇರೆ ಕಡೆ ಅಂದರೆ ಇಲ್ಲಿರಬೇಕಾದದ್ದು ಹೊರಗಡೆ ಬಂದಿದ್ದುಬಿಟ್ಟಿದ್ದಾವೆ ಅವು, ಹೌದಾ. ಸೊ ಹಾಗಾಗಿ ಆಪ್ಷನ್ ನಂಬರ್ 3 ತಪ್ಪಾಗುತ್ತೆ. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1. ಓಕೆ, ನೆಕ್ಸ್ಟ್ ಈ 14ನೇ ಪ್ರಶ್ನೆಗೆ ನೀವೇ ಒಂದು ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸ್ಬೇಕು. ಸೊ ವಿಡಿಯೋನ ಪಾಸ್ ಮಾಡಿ ಸರಿಯಾದ ಉತ್ತರವನ್ನು ನೋಡಿ ಕಮೆಂಟ್ ಮಾಡುವ ಮುಖಾಂತರ ತಿಳಿಸಿ. ಓಕೆ, ಸೊ ಹಾಗಾದರೆ ಇದೇ ರೀತಿಯಾದಂತಹ ಮಾಹಿತಿಗಳು ನಿಮಗೆ ಆದಷ್ಟು ಬೇಗ ತಲುಪಬೇಕು ಅಂತಂದರೆ ಈ ಒಂದು QR ಕೋಡ್ ಏನಿದೆ ಇದನ್ನು ಸ್ಕ್ಯಾನ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯಿನ್ ಆಗ್ಬೋದು. ಇದನ್ನು ನಿಮಗೆ ಸ್ಕ್ಯಾನ್ ಮಾಡಲಿಕ್ಕೆ ಬರ್ತಿಲ್ಲ ಅಂತಂದರೆ ಜಸ್ಟ್ ಈ ಒಂದು ಏನು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಏನು ವಾಟ್ಸಪ್ ನಂಬರ್ ಇದೆ ಇದಕ್ಕೆ ಗ್ರೂಪ್ ಅಂತ ಮೆಸೇಜ್ ಮಾಡಿ, ನಾವೇ ನಿಮ್ಮನ್ನು ಈ ಒಂದು ಗ್ರೂಪ್ಗೆ ಜಾಯಿನ್ ಮಾಡ್ತೇವೆ. ಓಕೆ, ಸೊ ಈ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ನಾವು ಈ ಆದರ್ಶ ವಿದ್ಯಾಲಯ, ನವೋದಯ ವಿದ್ಯಾಲಯ, ಮೊರಾರ್ಜಿ ದೇಸಾಯಿ ವಿದ್ಯಾಲಯ, ಓಕೆ ವಸತಿ ಶಾಲೆ, ಅಲ್ಪಸಂಖ್ಯಾತರ ವಸತಿ ಶಾಲೆ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ, ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ, ಏಕಲವ್ಯ ಮಾದರಿ ವಸತಿ ಶಾಲೆ, ಓಕೆ ಈ ಶಾಲೆಗಳಿಗೆ ಸಂಬಂಧಿಸಿದಂತೆ ಏನಾದರೂ ಮಾಹಿತಿ ಇದ್ದರೆ ಆದಷ್ಟು ಬೇಗ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಂಚಿಕೊಳ್ತಾ ಇರ್ತೇವೆ. ಸೊ ಹಾಗಾಗಿ ನಿಮಗೆ ಈ ಮಾಹಿತಿ ಬೇಕಾಗಿದ್ದಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಓಕೆ, ಸೊ ಹಾಗಾದರೆ ಇವತ್ತಿನ ಕ್ಲಾಸ್ ಹೇಗೆ ಅನ್ನಿಸ್ತು ನಮಗೆ ತಪ್ಪದೇ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಹೋಮ್ವರ್ಕ್ ಪ್ರಶ್ನೆಗಳಿಗೂ ಸಹ ಉತ್ತರಗಳನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಟಾಪಿಕ್ನಿಂದ ನಿಮಗೆ ಸಿಗ್ತೇನೆ.